ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಹೋರಾಟಗಾರನಲ್ಲ. ರೂಪೇಶ್ ರಾಜಣ್ಣ ಒಬ್ಬ ಬ್ಲಾಕ್ ಮೇಲರ್. ಬಿಗ್ ಬಾಸ್ ನಲ್ಲಿ ಪಾಪ್ಯುಲರ್. ಇದು ಸುಲಿಗೆ ಮಾಡಲು ಲೈಸೆನ್ಸಾ? ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರನಲ್ಲ. ರೂಪೇಶ್ ರಾಜಣ್ಣ ಒಬ್ಬ ಬ್ಲಾಕ್ ಮೇಲರ್, ಹೆದರಿಸುವ ಬೆದರಿಸುವ ವ್ಯಕ್ತಿ. ಬಿಗ್ ಬಾಸ್ ನಲ್ಲಿ ಪಾಪ್ಯುಲರ್. ಇದು ಸುಲಿಗೆ ಮಾಡೋದಕ್ಕಿರೋ ಲೈಸೆನ್ಸಾ, ಪರವಾನಿಗೆನಾ? ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಆಕ್ರೋಶದ ನುಡಿ ಇದು. ಕನ್ನಡ ಚಟುವಟಿಕೆ ಹೆಸರಲ್ಲಿ ಸುಲಿಗೆ, ಬ್ಲಾಕ್ ಮೇಲ್ ಎಷ್ಟು ಸರಿ? ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರಿಗೆ ಬೆದರಿಸ್ತಾನೆ, ವಿಲೇಜ್ ಅಕೌಂಟೆಂಟ್ಗೆ ಬೆದರಿಸ್ತಾನೆ. ಕನ್ನಡದ ಶಾಲು ಹಾಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದು ಸರಿಯಲ್ಲ. ಕರವೇ ನಾರಾಯಣಗೌಡರನ್ನ ನೋಡಿ ಇವರೆಲ್ಲ ಕಲಿಬೇಕು ಅಂತ ಹೇಳಿ ನಾರಾಯಣಗೌಡರ ಪರ ಬ್ಯಾಟ್ ಬೀಸಿ ರೂಪೇಶ್ ರಾಜಣ್ಣರ ಹೆಗಲ ಮೇಲೆ ಬ್ಯಾಟಲ್ ಹೊಡೆದವ್ರೆ. ಮುಂದಿನ ದಿನಗಳಲ್ಲಿ ಅವನ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ರೂಪೇಶ್ ರಾಜಣ್ಣ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದ ಸರ್ಫರಾಜ್ ಖಾನ್, ತಾವು ಯಾವುದೇ ಅಕ್ರಮ ಎಸಗಿಲ್ಲ, ಹೋಮ್ ಸ್ಟೇ ಅನಧಿಕೃತವಲ್ಲ, ಆನೆ ಕಾರಿಡಾರ್ನಲ್ಲಿ ನಮ್ಮ ಹೋಮ್ ಸ್ಟೇ ಇಲ್ಲ, ಸರ್ಫರಾಜ್ ಖಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರನಲ್ಲ. ಕನ್ನಡಕ್ಕೆ ಅವಮಾನ ಆದಾಗ, ಕನ್ನಡಿಗರ ಅಭಿಮಾನಕ್ಕೆ ಧಕ್ಕೆಯಾದಾಗ, ಬೆಂಗಳೂರಿಗಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಏನಾದರೂ ಸಮಸ್ಯೆಗಳೆದುರಾದಾಗ ಮೊದಲು ಮುಂದೆ ಬಂದು ಮಾತನಾಡೋದು ರೂಪೇಶ್ ರಾಜಣ್ಣ. ಹಾಗೆ ಮುಂದೆ ಬಂದು ಮಾತನಾಡುವ ರೂಪೇಶ್ ರಾಜಣ್ಣರ ಹೆಗಲ ಮೇಲೆ ಕನ್ನಡದ ಶಾಲಿರ್ತದೆ. ಕನ್ನಡಕ್ಕಾಗಿ, ಕನ್ನಡದ ಪರ ಝೇಂಕಾರ ಘೋಷಣೆ ಎಲ್ಲ ಮೊಳಗಿಸ್ಕೊಂಡು ಬರ್ತಾರೆ. ಅಂತಹ ರೂಪೇಶ್ ರಾಜಣ್ಣ ಬ್ಲಾಕ್ ಮೇಲರ್ ಅನ್ನೋದಾದ್ರೆ, ಸೊ ಇದು ಸರ್ಫರಾಜ್ ಅವರು ಆರೋಪ ಮಾಡ್ತಾ ಇರುವಂತಹದ್ದು. ಬಿಗ್ ಬಾಸ್ಗೆ ಹೋಗಿ ಒಂದಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡ್ರು. ಆ ಜನಪ್ರಿಯತೆ ಸುಲಿಗೆ ಮಾಡೋದಕ್ಕಿರೋ ಲೈಸೆನ್ಸ್ ಅಂತ ಕೇಳಿದ್ದಾರೆ ಸರ್ಫರಾಜ್ ಒಬ್ಬ ಅಧಿಕಾರಿಯಾಗಿದ್ದವರು. ಸೊ ನಾನು ಆನೆ ಕಾರಿಡಾರ್ನಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡಿಲ್ಲ, ನಾನು ಮಾಡಿಕೊಂಡಿರುವ ಹೋಮ್ ಸ್ಟೇಗೆ ಅಧಿಕೃತವಾದಂತಹ ಲೈಸೆನ್ಸ್ಗಳಿದೆ. ಯಾವ ಯಾವ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಆ ಎಲ್ಲ ಅನುಮತಿಗಳ ಪ್ರತಿಗಳು ನನ್ನಲ್ಲಿ ಲಭ್ಯವಿದೆ. ಹಾಗಾಗಿ ನನ್ನ ವಿರುದ್ಧ ಸುಮ್ಮನೆ ಆರೋಪ ಮಾಡಲಾಗಿದೆ. ಇದು ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರಿಗೆ ಸಂಬಂಧಪಟ್ಟ, ಜೊತೆಗೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಸರ್ಫರಾಜ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿಯನ್ನ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಸಂಚಲನವನ್ನ ಮೂಡಿಸಿದ್ದ ಸರ್ಫರಾಜ್ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಆ ಟ್ವಿಸ್ಟ್ ಏನು? ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರ ಮಾತ್ರ ಅಲ್ಲ, ಪ್ರಭಾವಿಗಳನ್ನ ಬೆದರಿಸುವ, ಅರ್ಥಾತ್ ಸರ್ಫರಾಜ್ನಂತಹ ಪೊಲಿಟಿಕಲಿ ಪ್ರಭಾವಿ ವ್ಯಕ್ತಿಗಳನ್ನ ಬೆದರಿಸುವ ಮತ್ತು ಬ್ಲಾಕ್ ಮೇಲ್ ಮಾಡುವ ಬ್ಲಾಕ್ ಮೇಲರ್ ಅಂತೇಳಿ ಆರೋಪ ಮಾಡ್ತಾ ಇರೋದು ಯಾರು? ಇದೇ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರ ಆಪ್ತ ಸರ್ಫರಾಜ್. ಹಾಗಾದ್ರೆ ಅವರ ಆರೋಪದ ಸಾಲುಗಳಲ್ಲಿ ಇನ್ನೇನೇನು ಉಲ್ಲೇಖ ಇದೆ? ಕನ್ನಡ ಪರ ಹೋರಾಟಗಾರನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅಥವಾ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರ ಪರಮಾಪ್ತ ಅನ್ನೋ ಕಾರಣಕ್ಕೋಸ್ಕರ ಸರ್ಫರಾಜ್ ರವರನ್ನ ಇದರಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನಿಜಕ್ಕೂ ಆಧಾರ ರಹಿತವಾದ ಆರೋಪವನ್ನ ರೂಪೇಶ್ ರಾಜಣ್ಣ ಮಾಡಿದ್ರ, ಅಥವಾ ಸರ್ಫರಾಜ್ ವಿರುದ್ಧ ಸುಮ್ಮನೆ ಈ ತರಹದ್ದೊಂದು ಆರೋಪ ಮಾಡಲಾಗ್ತಾ ಇದೆಯಾ? ಏನಿದು ಇದರ ಒಳಾರ್ಥ ಅಥವಾ ಒಳಮರ್ಮ? ರೂಪೇಶ್ ರಾಜಣ್ಣ ಒಬ್ಬ ಬ್ಲಾಕ್ ಮೇಲರ್ ಎಂದಿದ್ದೇಕೆ ಸರ್ಫರಾಜ್? ಬಿಗ್ ಬಾಸ್ನಲ್ಲಿ ಜನಪ್ರಿಯತೆ ಪಡೆದುಕೊಂಡಿರುವಂತಹದ್ದು ಸುಲಿಗೆ ಮಾಡೋದಕ್ಕೆ ಲೈಸೆನ್ಸಾ? ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಆಕ್ರೋಶದ ನುಡಿಯಿದು. ಕನ್ನಡ ಚಟುವಟಿಕೆ ಹೆಸರಿನಲ್ಲಿ ಸುಲಿಗೆ, ಬ್ಲಾಕ್ ಮೇಲ್ ಎಷ್ಟು ಸರಿ? ಪೊಲೀಸರಿಗೆ ಬೆದರಿಸ್ತಾನಂತೆ, ವಿಲೇಜ್ ಅಕೌಂಟೆಂಟ್ಗೂ ಕೂಡ ಬೆದರಿಸ್ತಾರಂತೆ. ಯಾರು? ರೂಪೇಶ್ ರಾಜಣ್ಣ. ಕನ್ನಡದ ಶಾಲು ಹಾಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದು ಸರಿಯಲ್ಲ. ಇದು ನಾವು ಹೇಳ್ತಿರೋದಲ್ಲ, ಸರ್ಫರಾಜ್ ಅವರಿಗೂ ಹೇಳ್ತಾ ಇರ್ತಕ್ಕಂಥ ಆರೋಪ. ಕರವೇ ನಾರಾಯಣಗೌಡರನ್ನ ನೋಡಿ ಇವರೆಲ್ಲ ಕಲಿಬೇಕು. ಕರವೇ ನಾರಾಯಣಗೌಡರು ನಿಮಗೆ ಗೊತ್ತೇ ಇದೆ, ಕನ್ನಡ ರಕ್ಷಣಾ ವೇದಿಕೆಯ ಈಗಿನ ಅಧ್ಯಕ್ಷರು. ನಾರಾಯಣಗೌಡರನ್ನು ನೋಡಿ ಕಲಿಬೇಕು ಇವರೆಲ್ಲ. ಕನ್ನಡದ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕನ್ನಡ ಹೋರಾಟದ ಬಗ್ಗೆಯೂ ಕೂಡ ಅತ್ಯಂತ ಪ್ರಬುದ್ಧವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಾನು ವಿವಾದಾತ್ಮಕ ವ್ಯಕ್ತಿಯಾದರೂ ಕೂಡ ತಾನು ಇನ್ನೊಬ್ಬರಿಗೆ ಆರೋಪವನ್ನು ಮಾಡೋದಿಲ್ಲ, ಅಥವಾ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಅವನ ಬಗ್ಗೆ ಕ್ರಮ ತಗೋತೇನೆ. ರೂಪೇಶ್ ರಾಜಣ್ಣ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದ ಸರ್ಫರಾಜ್ ಖಾನ್, ತಾವು ಯಾವುದೇ ಅಕ್ರಮ ಎಸಗಿಲ್ಲ, ಹೋಮ್ ಸ್ಟೇ ಅನಧಿಕೃತವಲ್ಲ, ಆನೆ ಕಾರಿಡಾರ್ನಲ್ಲಿ ನಮ್ಮ ಹೋಮ್ ಸ್ಟೇ ಇಲ್ಲ, ಸರ್ಫರಾಜ್ ಖಾನ್
ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು, ನಾನು ಪ್ರಕೃತಿಯನ್ನು ಪ್ರೀತಿಸುವಂತಹ ವ್ಯಕ್ತಿ. ಸಾಕಷ್ಟು ಅರಣ್ಯಾಧಿಕಾರಿಗಳು ನನ್ನ ಮನೆಯಲ್ಲಿ ಕೂತು ಅರಣ್ಯ ಉಳಿಸುವುದರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಅಂತಹ ಅರಣ್ಯಾಧಿಕಾರಿಗಳಿಗೂ ಕೂಡ ಸದಾಕಾಲ ಪ್ರತ್ಯಕ್ಷ ಬೆಂಬಲವನ್ನು ಕೊಡುವಂತಹ ನಾನು ಪ್ರಕೃತಿ ವಿರೋಧಿ ಆಗ್ತೀನಾ? ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಳ್ತೀನಾ? ನಾನು 30 ವರ್ಷಗಳಿಂದ ಇಲ್ಲಿ ವಾಸ ಇದ್ದೀನಿ. ನನ್ನ ಮಕ್ಕಳೆಲ್ಲರೂ ಕೂಡ ದೊಡ್ಡವರಾಗಿದ್ದೇ ಇಲ್ಲಿ. ಹಿಂಗೆಲ್ಲ ಇರಬೇಕಾದ್ರೆ ಕಾನೂನು ಬಾಹಿರವಾಗಿ ಯಾವುದೇ ಒಂದು ಕೃತ್ಯದಲ್ಲಿ ನಾನು ತೊಡಗಿಕೊಂಡಿದ್ರೆ ನನ್ನನ್ನು ಬೇಕಾದರೆ ಕಾನೂನು ಕಟಕಟೆಯಲ್ಲಿ ನಿಲ್ಲಿಸಿ. ಆದರೆ ನಾನು ಹೋಮ್ ಸ್ಟೇ ನಿರ್ಮಿಸುವುದರ ಹಿಂದೆ ಎಲ್ಲ ತರಹದ ದಾಖಲೆ ನನ್ನ ಬಳಿ ಇದೆ. ಎಸ್, ಹಾಗಾದ್ರೆ ಈ ಬಗ್ಗೆ ಸರ್ಫರಾಜ್ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಸರ್ಫರಾಜ್ ಖಾನ್, ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಹಿಂದೆ ತಮಗೆಲ್ಲ ನಾನು ಪರಿಚಯ ಇದ್ದೇನೆ. ಜಾಯಿಂಟ್ ಕಮಿಷನರ್ ಆಗಿ, ಅಡಿಷನಲ್ ಕಮಿಷನರ್ ಆಗಿ, ಮತ್ತು ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಸಾಲಿಡ್ ವೇಸ್ಟ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು, ಚಾನೆಲ್ಸಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ, ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ, ಮತ್ತು ಅದಕ್ಕೆ ಯಾವುದೇ ಥರ ಲೈಸೆನ್ಸ್ ಆಗಿರ್ಬೋದು ಮತ್ತು ಪರ್ಮಿಷನ್ ಆಗದೆ ಇರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇದು 2006 ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ. ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಳಿಕ್ಕೆ ನನ್ನ ಹತ್ರ ಎಲ್ಲ ರೀತಿಯ ಪರ್ಮಿಷನ್, ಅದೊಂದು ಪಂಚಾಯತಿದು ಪರ್ಮಿಷನ್ ನಾನು ತಗೊಂಡಿರೋದು, ಮತ್ತೆ ಇದು ಪಂಚಾಯತಿದು ಪರ್ಮಿಷನ್ ಇದೆ ನಾನು ತಗೊಂಡಿರೋದು. ಇದು ನನ್ನ ಜೊತೆಗೆ ಶೇರ್ ಮಾಡ್ತೀನಿ, ತಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ತೇನೆ. ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ, ಅದು ಕೊಡಿ ಕಂದಾಯ ಕಟ್ತಾ ಇರೋದು ನಾನು. ಇದು ನಾನು ಕಂದಾಯ ಕಟ್ಟಿರೋದು, ಇದು ಮಾಹಿತಿ. ಮತ್ತೆ ಅದು ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಕಟ್ಟಿದೀವಿ ಅಂತ ಹೇಳ್ತೀವಿ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ. ಯಾವ ವರ್ಷದಲ್ಲಿ ಇದು? 2016ರಲ್ಲಿ ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ. ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಬರಲ್ಲ ಅಂತ. ಇದು ವಾಸವಾದಂತ ಮನೆ. ಇದು ನಾನಿಲ್ಲಿ ಸುಮಾರು ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ, ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ. ಮತ್ತೆ ಈ ಮನೆಯಲ್ಲಿ ಬಂದಿದ್ದೀವಿ. ಈಗ ನಾನು ಸುಮಾರು 36-37 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ. ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಫಾರ್ಮ್ ಸ್ಟೇಗೆ, ಹೋಮ್ ಸ್ಟೇಗೆ ಗವರ್ಮೆಂಟ್ ಇಂದ ದುಡ್ಡು ಕೊಡಿ, ಡಿಪಾರ್ಟ್ಮೆಂಟ್ ಫಾರ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎನ್ಒಸಿ ತಗೊಂಡಿದ್ದೀನಿ. ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ. ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ. ಹೋಮ್ ಸ್ಟೇ ಇರೋ ಮನೆಯಲ್ಲಿ ನಾವು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದು ಏನಾದ್ರೆ ವೀಕೆಂಡ್ಸ್ ಅಲ್ಲಿ ನಾವು ಅತಿಥಿಗಳೇನು ಬರ್ತಾರೆ, ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ, ಅವ್ರ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಆಲ್ ಆಫ್ ಅಸ್ ಆರ್ ಆಸ್ ಸಿಟಿಸನ್ಸ್, ಆಸ್ ಎಬಿಲಿಟಿ ನಾವೆಲ್ಲ ಅಕೌಂಟಬಲ್ ಆಗಿರ್ತೀವಿ. ಅಕೌಂಟಬಿಲಿಟಿಗೆ ನಾವು ತಲೆ ಬಾಗಿಸ್ಬೇಕಾಗತ್ತೆ. ಖಂಡಿತವಾಗ್ಲೂ ನಾವು ಬಾಗ್ತೀವಿ. ಮತ್ತೆ ನಾವು ಏನಿದೆ ನಾವು ಹೇಳ್ತೀವಿ. ಒಂದ್ಸತಿ ಹೇಳ್ದೆ ಕೇಳ್ದೆ ಬೆಳಿಗ್ಗಿಂದ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ. ನನ್ನ ಹತ್ರ ಇರೋ ಸ್ನೇಹಿತರೆಲ್ಲ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿನ್ ಬಗ್ಗೆ ಮಾತಾಡ್ತಾ ಇದಾರೆ, ಈ ರೀತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು. ಇಲ್ಲಿ ಕೆಲವೊಂದಷ್ಟು ಊರುಗಳಲ್ಲಿ ಬ್ಲಾಕ್ ಮೇಲರ್ಸ್ ಉಟ್ಕೊಂಡಿದ್ದಾರೆ. ಅವ್ರು ಬೇರೆ ಏನು ಕೆಲಸ ಇಲ್ಲ, ಕುಡ್ಕೊಂಡು ಬರೋದು. ಇಲ್ಲಿ ಏನಾಗಿದೆ, ಇಲ್ಲಿ ಬೇಟ ಆಡ್ತಾ ಇದ್ರು, ಅದು ಕಂಟ್ರೋಲ್ ಮಾಡಿದೀವಿ. ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು, ಅದೆಲ್ಲ ಕಂಟ್ರೋಲ್ ಮಾಡಿದೀವಿ. ಅದರಿಂದ ಏನಾಗಿದೆ, ಅವ್ರು ಅಕ್ರಮವಾಗಿ ಮಾಡಿ ನನ್ನ ಹೆಸರು ಕೆಡ್ಸಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿಂದ. ಮತ್ತೆ ಇನ್ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ. ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ಆಫೀಸಲ್ಲಿ ಬಂದಿದ್ದ. ಅವನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ, ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರು ಧನ ಸಹಾಯ ಇದು ಏನಪ್ಪ ದುಡ್ಡು ಕೊಡಿ ಸರ್, ನಮ್ಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದ ಸರ್ ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಯಾವ್ದದು ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದಾಗ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ 20 ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ, ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ, ತಹಸೀಲ್ದಾರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ವಿಲೇಜ್ ಅವರಿಗೆಲ್ಲ ಬೆದರಿಸ್ತಾನೆ, ಪೊಲೀಸರಿಗೆ ಬೆದರಿಸ್ತಾನೆ. ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಕನ್ನಡ ರಕ್ಷಣೆ? ಇವನ್ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ. ಕನ್ನಡ ಕ್ರಾಂತಿ ಕಾರ್ಯಕ್ರಮ ಅಂತ KGF ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ KGF ಅಲ್ಲಿರುವಂತ ತಮಿಳ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು. ಇದು ಕೆಲಸ ನಾವು ಮಾಡಿದ್ದೀವಿ. ಸುಮ್ಮನೆ ಇದು ಒಂದು ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಖಂಡಿತ ಇಲ್ಲ. ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು, ಯಾವ ರೀತಿ ಕನ್ನಡ ಹೋರಾಟ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು ಇವರೆಲ್ಲ.
ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ? ಖಂಡಿತವಾಗ್ಲೂ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂತೀವಿ. ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಇದರಲ್ಲಿ ಯಾವುದೇ ತರ ಅಕ್ರಮವಾಗಿಲ್ಲ. ನನ್ನ ಮಾಹಿತಿ ನಾನು ತಮಗೆ ಫೇಸ್ಬುಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ. ತಮ್ಮೆಲ್ಲರೂ ನನಗೆ ಯಾವತ್ತೂ ನನಗೆ ನೀವೆಲ್ಲ ಜೊತೆಗೆ ತಾವು ಸಪೋರ್ಟ್ ಮಾಡ್ತೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಒಬ್ಬನಿಗೆ ಒಂದು ಪ್ಯಾಷನ್ ಇರ್ತದೆ. ಆ ಪ್ಯಾಷನ್ ಮಾಡ್ಲಿಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ಅವ್ರಿಗೆ ತೊಂದರೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ತಮ್ಮೆಲ್ಲರ ಸಪೋರ್ಟ್ ನನಗೆ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ನಮಸ್ಕಾರ. ನಾನು ಸರ್ಫರಾಜ್ ಖಾನ್. ಎಸ್, ಇದು ಸರ್ಫರಾಜ್ ಖಾನ್ ಅವರ ಸ್ಪಷ್ಟನೆ. ಸ್ವತಃ ರೂಪೇಶ್ ರಾಜಣ್ಣ ಸರ್ಫರಾಜ್ ಅವರ ಕಚೇರಿಗೆ ಹೋಗ್ತಾರೆ. ಹೋಗಿ ಸುದೀರ್ಘವಾಗಿ ಸರ್ಫರಾಜ್ ಖಾನ್ ಅವರ ಏನು ಹೋಮ್ ಸ್ಟೇಯಲ್ಲಿದ್ದಂತಹ ಸಿಬ್ಬಂದಿನೋ ಅಥವಾ ಅವರಿಗೆ ಸಂಬಂಧಪಟ್ಟ ಯಾವ ಕಟ್ಟಡದಲ್ಲಿ ಸಿಬ್ಬಂದಿಗಳಿದ್ರೋ ಮಾತುಕತೆಗೆ ಇಳಿತಾರೆ ಎನ್ನುವಂತ ಸರ್ಫರಾಜ್ ಹೇಳ್ತಾ ಇರೋದು. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಬಿಗ್ ಬಾಸ್ನಲ್ಲಿ ಒಂದಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದೀನಿ, ಸೊ ಹಾಗಾಗಿ ನನಗೊಂದಷ್ಟು ಧನ ಸಹಾಯ ಮಾಡಬೇಕು ಅಂತ ಹೇಳಿ ಸ್ವತಃ ರೂಪೇಶ್ ರಾಜಣ್ಣ ಸರ್ಫರಾಜ್ ಬಳಿ ಕೇಳಿಕೊಂಡಿದ್ದಾರೆ ಅನ್ನೋದು ಈಗ ಸರ್ಫರಾಜ್ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆಯಲ್ಲಿ ಅತಿ ಸ್ಪಷ್ಟ. ನಾನು ಕೂಡ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡವನು. ಹೆಗಲ ಮೇಲೆ ಶಾಲನ್ನು ಹಾಕಿಕೊಂಡ ಮಾತ್ರಕ್ಕೆ ಆತ ಅಸಲಿ ಹೋರಾಟಗಾರ ಆಗಬೇಕು ಅಂತೇನೂ ಇಲ್ಲ. ನಾರಾಯಣಗೌಡರನ್ನ ನೋಡಿ ಕಲೀಲಿ. ರೂಪೇಶ್ ರಾಜಣ್ಣ ಒಬ್ಬ ಬ್ಲ್ಯಾಕ್ ಮೇಲರ್ ಅನ್ನೋ ತರ ಸರ್ಫರಾಜ್ ಮಾತನಾಡ್ತಾ ಇದ್ರು. ಹಾಗಾದ್ರೆ ನಿಜಕ್ಕೂ ಕೂಡ ಸರ್ಫರಾಜ್ ವಿರುದ್ಧ ಸುಳ್ಳಾರೋಪಗಳನ್ನು ಮಾಡಲಾಗ್ತಾ ಇದೆಯೋ ಅಥವಾ ಈ ಆರೋಪದಿಂದ ಜಾರಿಕೊಳ್ಳೋದಕ್ಕೆ ಸರ್ಫರಾಜ್ ಈ ತರಹದೊಂದು ಹೈಡ್ರಾಮಾ ಮಾಡ್ತಾ ಇದ್ದಾರೋ? ಇವೆಲ್ಲವೂ ಕೂಡ ಪೊಲೀಸ್ ತನಿಖೆ ಅಥವಾ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಕಾನೂನು ಪ್ರಕ್ರಿಯೆಯಲ್ಲಿ ತಿಳಿಯಬೇಕಷ್ಟೇ. ಸೊ ಒಟ್ಟಾರೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಹೋರಾಟಗಾರ ಅಲ್ಲ, ಆತನೊಬ್ಬ ಬ್ಲ್ಯಾಕ್ ಮೇಲರ್ ಅನ್ನೋದು ಈಗ ಸರ್ಫರಾಜ್ ಸ್ಪಷ್ಟನೆಯಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.